ಜೈ ರಾಮಕೃಷ್ಣ. ನಮಸ್ತೆ. ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಒಂದು ದಿನ ದುರ್ಗಾದಾಸ ಹೀಗೆಯೇ ತನ್ನ ಒಬ್ಬ ಸಂಬಂಧಿಕನ ಮುಂದೆ ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದ. ಆ ವೇಳೆಗೆ ಗದಾಧರ ಅಲ್ಲಿಗೆ ಬಂದ. ದುರ್ಗಾದಾಸನ ಬಡಾಯಿಯನ್ನೆಲ್ಲ ಕೇಳಿದ. ಬಳಿಕ ಹೇಳಿದ, ಏನ್ ತಾತ, ಹೆಂಗಸರನ್ನು ಪರದೆಯೊಳಗೆ ಮುಚ್ಚಿಟ್ಟು ರಕ್ಷಿಸಲು ಸಾಧ್ಯವೇ? ಹಾಗೆ ಕಾಪಾಡಲು ಅವರೇನು ನಿರ್ಜೀವ ವಸ್ತುಗಳೇ? ಸರಿಯಾದ ನೀತಿ ನಡವಳಿಕೆಗಳನ್ನು ಕಲಿಸುವುದರಿಂದ ಮತ್ತು ದೇವರಲ್ಲಿ ಭಕ್ತಿ ಬೆಳೆಸುವುದರಿಂದ ಮಾತ್ರವೇ ಹೆಂಗಸರನ್ನು ಸಂರಕ್ಷಿಸಲು ಸಾಧ್ಯ. ಈಗ ಬೇಕೆಂದರೆ ನಾನು ನಿಮ್ಮ ಮನೆಯೊಳಗೆ ಹೋಗಿ ಎಲ್ಲ ಹೆಂಗಸರನ್ನೂ ನೋಡಬಲ್ಲೆ. ಅಷ್ಟೇ ಅಲ್ಲ, ಮನೆಯೊಳಗಿನ ಕೋಣೆಗಳಲ್ಲಿನ ಎಲ್ಲ ವಿಚಾರಗಳನ್ನೂ ತಿಳಿದುಕೊಳ್ಳಬಲ್ಲೆ, ಗೊತ್ತೇ? ಗದಾಧರ ಹೀಗೆಂದಾಗ ದುರ್ಗಾದಾಸನನ್ನು ಕೆಣಕಿದಂತಾಯಿತು. ಅವನೊಮ್ಮೆ ಗಟ್ಟಿಯಾಗಿ ನಕ್ಕು ನುಡಿದ, ಏನೆಂದೆ? ನನ್ನ ಮನೆಯೊಳಗಿನ ಕೋಣೆಗೂ ಹೋಗಬಲ್ಲೆಯಾ ನೀನು? ಆಗಲಿ, ಅದು ಹೇಗೆ ಹೋಗುತ್ತೀಯೋ ನೋಡೇ ಬಿಡುತ್ತೇನೆ. ಗದಾಧರ, ಇರಲಿ ನೋಡುವಿರಂತೆ ತಾಳಿ ಎನ್ನುತ್ತಾ ಅಲ್ಲಿಂದ ಹೊರಟು ಹೋದ. ಇದು ನಡೆದು ಕೆಲ ದಿನಗಳಾಗಿರಬಹುದು. ಸೂರ್ಯ ಮುಳುಗುವ ಹೊತ್ತಾಗಿದೆ. ದುರ್ಗಾದಾಸ ತನ್ನ ಮನೆಯ ಜಗುಲಿಯಲ್ಲಿ ಕುಳಿತ ಸ್ನೇಹಿತರೊಂದಿಗೆ ಹರಟುತ್ತಿದ್ದಾನೆ. ಆಗ ಯಾರೋ ಒಬ್ಬಳು ನೇಕಾರ ಹೆಂಗಸು ಅತ್ತ ಬಂದಳು. ಒರಟಾದ ಹಳೆಯ ಸೀರೆಯನ್ನು ಉಟ್ಟಿದ್ದಾಳೆ. ಕಂಕುಳಲ್ಲಿ ಬುಟ್ಟಿ, ಕೈಗೆ ದಪ್ಪನೆಯ ಬೆಳ್ಳಿಯ ಬಳೆಗಳು, ಮುಖದ ಮೇಲೆ ಸೆರಗೆಳೆದುಕೊಂಡಿದ್ದಾಳೆ. ಸಂತೆಕಟ್ಟೆ ಕಡೆಯಿಂದ ಬಂದ ಆಕೆ ಮನೆಯ ಮುಂದೆ ನಿಂತು ಸೋಮಿ ಎಂದಳು. ದುರ್ಗಾದಾಸ ಕೇಳಿದ, ಏನಮ್ಮ, ಏನು ಬೇಕು? ನೂಲು ಮಾರುವುದಕ್ಕೆ ಅಂತ ಆ ಕಡೆ ಹಳ್ಳಿಯಿಂದ ಸಂತೆಗೆ ಬಂದಿದ್ದೆ ಸ್ವಾಮಿ, ಆದ್ರೆ ಸ್ವಲ್ಪ ತಡವಾಯಿತು. ಜೊತೆಗೆ ಬಂದಿದ್ದ ಹೆಂಗಸರೆಲ್ಲ ನನ್ನನ್ನು ಬಿಟ್ಟು ಹೊರಟು ಹೋದರು. ನಾನು ಒಬ್ಬಂಟಿಯಾಗಿ ಬಿಟ್ಟಿದ್ದೇನೆ. ಆದ್ದರಿಂದ ಇವತ್ತೊಂದು ರಾತ್ರಿ ಮಲಗಿಕೊಳ್ಳಲು ಜಾಗ ಕೊಡಬೇಕು ಧಣಿಯವರು. ಬೆಳಗಾಗಿದ್ದು ಹೊರಟು ಹೋಗುತ್ತೇನೆ. ಆಕೆ ಯಾರು, ಏನು, ಎತ್ತ ಎಂದೆಲ್ಲ ವಿಚಾರಿಸಿದ ದುರ್ಗಾದಾಸ. ಎಲ್ಲಕ್ಕೂ ಸಮರ್ಪಕ ಉತ್ತರ ಬಂದಿತು. ಕಡೆಗವನು, ಸರಿ, ಹಾಗಾದರೆ ಒಳಗಡೆ ಹೆಂಗಸರಿದ್ದಾರೆ, ನಾನು ಹೇಳಿದೆ ಅಂತ ಹೇಳು, ಜಾಗ ಕೊಡುತ್ತಾರೆ ಎಂದು ಹೇಳಿ ಮತ್ತೆ ಮಾತಿನಲ್ಲಿ ಮಗ್ನನಾದ. ನೇಕಾರಮ್ಮ ಕೃತಜ್ಞತೆಯಿಂದ ಕೈ ಮುಗಿದು ಒಳಗೆ ಹೋದಳು. ಒಳಗಡೆ ಇದ್ದ ಹೆಂಗಸರ ಮುಂದೆ ಆಕೆ ತನ್ನ ಕಥೆಯನ್ನು ಮತ್ತೆ ಹೇಳಿಕೊಂಡಳು. ಹೆಂಗಸರು ನೋಡಿದರು. ಇನ್ನೂ ಯುವತಿ ಅಲ್ಲದೆ ಬಹಳ ಹಿತಕರವಾಗಿ ಮಾತನಾಡುತ್ತಾಳೆ. ಆದ್ದರಿಂದ ಅವಳಿಗೆ ಇವರು ತಮ್ಮ ಬಳಿಯಲ್ಲೇ ಒಂದು ಜಾಗ ಕೊಟ್ಟರು. ಅಲ್ಲದೆ ತಿನ್ನಲು ಸ್ವಲ್ಪ ಮಂಡಕ್ಕಿಯನ್ನು, ಅವಲಕ್ಕಿ, ಬೆಲ್ಲವನ್ನು ಕೊಟ್ಟರು. ನೇಕಾರಮ್ಮ ಅದನ್ನು ಸಂತೋಷದಿಂದ ತಿನ್ನುತ್ತಾ ಮನೆಯ ಹೆಂಗಸರೊಡನೆ ಮಾತನಾಡತೊಡಗಿದಳು. ಎಲ್ಲರ ಹೆಸರನ್ನೂ ಕೇಳಿ ತಿಳಿದುಕೊಂಡಳು. ಅವಳು ತುಂಬ ಸ್ವಾರಸ್ಯವಾಗಿ ಮಾತನಾಡುವುದನ್ನು ಕಂಡು ಮನೆಯ ಹೆಂಗಳೆಯರಿಗೆ ಬಹುಬೇಗ ಅವಳ ಮೇಲೆ ಆತ್ಮೀಯತೆ ಬೆಳೆಯಿತು. ನೇಕಾರಮ್ಮ ಕುತೂಹಲದಿಂದ ಮನೆಯ ಪ್ರತಿಯೊಂದು ಕೋಣೆಯನ್ನು ಕುಳಿತಲ್ಲಿಂದಲೇ ಪರಿಶೀಲಿಸಿ ನೋಡಿದಳು. ಹೀಗೆ ಸ್ವಲ್ಪ ಹೊತ್ತು ಕಳೆಯಿತು. ಇತ್ತ ಚಂದ್ರಮಣಿ ಸಂಜೆಯ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ ಗದಾಧರನನ್ನು ಊಟಕ್ಕೆ ಕರೆದಳು. ಆದರೆ ಎಲ್ಲೂ ಅವನ ಪತ್ತೆಯೇ ಇಲ್ಲ. ದಿನವೂ ಸಂಜೆಯ ವೇಳೆಗೆಲ್ಲ ಮನೆಯಲ್ಲಿರುತ್ತಿದ್ದವನು ಇಂದು ಅದೆಲ್ಲಿಗೆ ಹೋಗಿರಬಹುದು? ಚಂದ್ರಮಣಿ ರಾಮೇಶ್ವರನನ್ನು ಕರೆದು ಹೇಳಿದಳು, ನೋಡು, ಗದಾಧರ ಯಾಕೋ ಇಷ್ಟು ಹೊತ್ತಾದರೂ ಬರಲೇ ಇಲ್ಲ. ಬಹುಶಃ ಅವನಿನ್ನೂ ಆ ಸೀತಾನಾಥ ಪೈನೆಯ ವಠಾರದಲ್ಲೇ ಇರಬೇಕು. ಬೇಗ ಹೋಗಿ ಕರೆದುತಾ. ರಾಮೇಶ್ವರ ಸೀತಾನಾಥ ಪೈನೆಯ ಮನೆಗೆ ಬಂದು ವಿಚಾರಿಸಿದ. ಗದಾಧರ ಅಲ್ಲಿಲ್ಲವೆಂದು ತಿಳಿಯಿತು. ಬಳಿಕ ದುರ್ಗಾದಾಸನ ಮನೆಯ ಬಳಿಯಲ್ಲಿ ನಿಂತು, ಗದಾಯ್, ಓ ಗದಾಯ್, ಎಲ್ಲಿದ್ದೀಯಾ ಎಂದು ಗಟ್ಟಿಯಾಗಿ ಕೂಗು ಹಾಕಿದ. ಆಗ ದುರ್ಗಾದಾಸನ ಮನೆಯೊಳಗಿಂದ ಸದ್ದು ಕೇಳಿಸಿತು. ಬಂದೆ ಅಣ್ಣ, ಈಗೋ ಬಂದು ಬಿಟ್ಟೆ. ಈ ಧ್ವನಿಯೊಂದಿಗೆ ಹೊರಗೋಡಿ ಹೋದದ್ದು ಮಾತ್ರ ಗದಾಧರನಲ್ಲ, ನೇಕಾರ ಹೆಂಗಸು. ಇದನ್ನು ಕಂಡ ಮನೆಯ ಹೆಂಗಸರಿಗೆ ದಿಗ್ಭ್ರಾಂತಿ. ಅಯ್ಯೋ, ಇಷ್ಟು ಹೊತ್ತು ನಮ್ಮೊಂದಿಗಿದ್ದವಳು ನೇಕಾರಮ್ಮ ಅಲ್ಲ, ಗದಾಯಿ. ದುರ್ಗಾದಾಸನಿಗೆ ವಿಷಯವೇನೆಂದು ಅರ್ಥವಾಗಲು 1 ನಿಮಿಷ ಬೇಕಾಯಿತು. ಮೊದಲು ಅವನಿಗೆ ತುಂಬ ಕಸಿವಿಸಿಯಾಯಿತು. ಎಲ್ಲ ಇವನು ನನ್ನನ್ನೇ ಏಮಾರಿಸಿಬಿಟ್ಟನಲ್ಲ.
ಎಂದು ಚಡಪಡಿಸಿದ. ಆದರೆ ಗದಾಧರ ಎಷ್ಟು ಚೆನ್ನಾಗಿ ನಾಟಕವಾಡಿದ ಎಂಬುದನ್ನು ನೆನಪಿಸಿಕೊಂಡಾಗ ಭಲೇ ಹುಡುಗ ಎನ್ನಿಸಿತು. ನಕ್ಕು ಬಿಟ್ಟ. ಮರುದಿನ ಸೀತಾನಾಥನ ವಠಾರಕ್ಕೆಲ್ಲ ವಿಷಯ ತಿಳಿಯಿತು. ದುರ್ಗಾದಾಸನ ಒಣಜಂಬಕ್ಕೆ ಗದಾಧರ ಸರಿಯಾಗಿ ಬುದ್ಧಿ ಕಲಿಸಿದ ಎಂದು ಅವರೆಲ್ಲ ಮಾತನಾಡಿಕೊಂಡು ನಕ್ಕರು. ಅಂದಿನಿಂದ ಗದಾಧರ ಸೀತಾನಾಥನ ಮನೆಗೆ ಬಂದಾಗಲೆಲ್ಲ ದುರ್ಗಾದಾಸನ ಮನೆಯ ಹೆಂಗಸರೂ ಬರತೊಡಗಿದರು. ಆದರೆ ಎಷ್ಟೇ ಆದರೂ ಒಬ್ಬ ಹುಡುಗನನ್ನು ಹಾಗೆಲ್ಲ ಮನೆಯೊಳಗೆ ಸೇರಿಸುವುದು, ಬೆಳೆದ ಹೆಣ್ಣು ಮಕ್ಕಳೊಂದಿಗೆ ಬೆರೆಯಲು ಬಿಡುವುದು ಇವೆಲ್ಲ ತರವೇ? ನೋಡುವವರ ಕಣ್ಣಿಗೆ ಹೇಗೆ ಕಂಡೀತು? ಹೀಗೆಂದು ಯಾರಿಗಾದರೂ ಅನ್ನಿಸದಿರದು. ಕೆಲವರು ಒಮ್ಮೊಮ್ಮೆ ಸೀತಾನಾಥನನ್ನೇ ಹಾಗೆ ಕೇಳಿದ್ದುಂಟು. ಆಗ ಅವನು ನಕ್ಕು ನುಡಿಯುತ್ತಿದ್ದ, ನೀವು ಆ ಬಗ್ಗೆ ಚಿಂತಿಸಲೇಬೇಡಿ. ನನಗೆ ಗದಾಯಿಯ ಸ್ವಭಾವ ಚೆನ್ನಾಗಿ ಗೊತ್ತು. ಅವನು ಹಾಗೆಂದ ಮೇಲೆ ಯಾರೇನು ಹೇಳಿಯಾರು? ಸೀತಾನಾಥನಿಗಾದರೂ ಗದಾಧರನ ಮೇಲೆ ಎಂತಹ ಪ್ರೀತಿ, ಎಂತಹ ಭಕ್ತಿ! ಅವನನ್ನು ಆತ ಕೇವಲ ಒಬ್ಬ ಬಾಲಕನಂತಲ್ಲ, ತನ್ನ ಇಷ್ಟ ದೇವತೆಯೇ ಎಂಬಂತೆ ಕಾಣುತ್ತಿದ್ದ. ದಿನ ಕಳೆದಂತೆ ಸೀತಾನಾಥನ ಮನೆಯ ಹಾಗೂ ಅವನ ಬಂಧುವರ್ಗಕ್ಕೆ ಸೇರಿದ ಇಡೀ ಸ್ತ್ರೀ ಸಂಕುಲಕ್ಕೆ ಗದಾಧರ ಎಷ್ಟು ಪ್ರೀತಿ ಪಾತ್ರನಾದನೆಂದರೆ, ಅವನು ಒಂದು ದಿನ ಕಾಣದಿದ್ದರೂ ಅವರಿಗೆ ಏನೋ ಚಡಪಡಿಕೆ, ಏನೋ ಕಾತುರ. ಗದಾಧರನಿಗೇನಾದರೂ ಅನಾರೋಗ್ಯವಾಗಿರಬಹುದೇ, ಅಥವಾ ಇನ್ನೇನಾದರೂ ತೊಂದರೆಯೇ? ಹೇಗಾದರಾಗಲಿ ಒಮ್ಮೆ ನೋಡಿಕೊಂಡು ಬರೋಣ ಎಂದು ಅವರಲ್ಲಿ ಯಾರಾದರೊಬ್ಬರು ಅವನ ಮನೆಗೆ ಬಂದು ಬಿಡುತ್ತಿದ್ದರು. ಏನಾದರೊಂದು ನೆಪ ಹೂಡಿಕೊಂಡು ಚಂದ್ರಮಣಿಯ ಬಳಿ ಏನಾದರೂ ವಸ್ತುವನ್ನು ಕೇಳಲೆಂದೋ ಅಥವಾ ಅವಳಿಗೆ ಏನನ್ನಾದರೂ ಕೊಡಲೆಂದೋ ಬರುತ್ತಿದ್ದರು. ಗದಾಯಿಯ ವಿಷಯವನ್ನು ತಿಳಿದುಕೊಂಡು ಹೋಗುತ್ತಿದ್ದರು. ಈಕೆ ಬಂದು ಸುದ್ದಿ ತಿಳಿಸಿದ ಮೇಲೆಯೇ ಎಲ್ಲರ ಮನಸ್ಸಿಗೂ ಶಾಂತಿ. ಗದಾಧರ ಬಾರದೇ ಇದ್ದ ದಿನವೆಲ್ಲ ಅವನ ವಿಷಯವಾಗಿಯೇ ಮಾತುಕತೆ. ಸೀತಾನಾಥನ ಮನೆಯವರ ಪಾಲಿಗೆ ಗದಾಧರನಾಡಿದ ಒಂದೊಂದು ಮಾತು ಅಮೃತ ಬಿಂದು. ಅವರ ಮನೆಯಲ್ಲಿ ಹಾಡುವಾಗ ಇಲ್ಲವೇ ಪುರಾಣಾದಿಗಳನ್ನು ಓದುವಾಗ ಗದಾಧರ ಕೆಲವೊಮ್ಮೆ ತನಗರಿವಿಲ್ಲದಂತೆಯೇ ಭಾವ ಸಮಾಧಿಗೇರಿಬಿಡುತ್ತಿದ್ದ. ಇದನ್ನು ಕಂಡಾಗಲಂತೂ ಅವನ ಬಗ್ಗೆ ಆ ಸ್ತ್ರೀಯರ ಹೃದಯದಲ್ಲಿ ಭಕ್ತಿಯ ಚಿಲುಮೆಯೇ ಚಿಮ್ಮುತ್ತಿತ್ತು. ಅವನು ಆ ಉನ್ನತ ಸ್ಥಿತಿಯಲ್ಲಿದ್ದಾಗ ಅವರಲ್ಲನೇಕರು ಅವನನ್ನು ಬಾಲಕೃಷ್ಣನ ಅಥವಾ ಶ್ರೀ ಚೈತನ್ಯ ಮಹಾಪ್ರಭುವಿನ ಸಾಕಾರ ಮೂರ್ತಿಯಂತೆ ಕಂಡು ಪೂಜಿಸುತ್ತಿದ್ದರು. ಎಷ್ಟೋ ಸಲ ಗದಾಧರ ಅವರ ಮುಂದೆ ಶ್ರೀಕೃಷ್ಣನ ಮತ್ತು ಇತರ ದೇವದೇವಿಯರ ಪಾತ್ರಗಳನ್ನು ಅಭಿನಯಿಸಿ ತೋರುತ್ತಿದ್ದನಲ್ಲವೇ? ಪಾತ್ರಕ್ಕೆ ತಕ್ಕಂತೆ ವೇಷಭೂಷಣವೂ ಇದ್ದರೆ ಮತ್ತಷ್ಟು ಸೊಗಸು. ಆದ್ದರಿಂದ ಆ ಸಿರಿವಂತ ಮಹಿಳೆಯರು ಅಂತಹ ಸಂದರ್ಭಗಳಿಗಾಗಿಯೇ ಒಂದು ಚಿನ್ನದ ಕೊಳಲನ್ನು, ಇತರ ವಸ್ತ್ರಾಭರಣಗಳನ್ನು ಮೀಸಲಾಗಿರಿಸಿದ್ದರು. ಗದಾಧರನ ಮನಸ್ಸಿನಲ್ಲಿ ಕೆಲವೊಮ್ಮೆ ಸ್ತ್ರೀಭಾವ ತುಂಬ ಸಹಜವಾಗಿ ಸ್ಫುರಿಸುವುದಿತ್ತು. ಆಗ ಆತನ ಅಸೀಮ ಕಲ್ಪನಾ ಸಾಮ್ರಾಜ್ಯದಲ್ಲಿ ಸುಂದರ ದೃಶ್ಯಗಳು ಮೂಡಿ ನಿಲ್ಲುತ್ತಿದ್ದವು. ವ್ರಜವಾಸಿಗಳಾದ ಗೋಪಿಕೆಯರು ಎಂಥ ಸೌಭಾಗ್ಯಶಾಲಿಗಳು! ಸ್ತ್ರೀ ಶರೀರದಿಂದ ಜನಿಸಿದ ಅವರು ಸಚ್ಚಿದಾನಂದ ಸ್ವರೂಪನಾದ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮನನ್ನೇ ಆಧ್ಯಾತ್ಮಿಕ ಭಾವದಿಂದ ಪ್ರೇಮಿಸಿ ತಮ್ಮ ಪತಿಯೆಂದು ಭಾವಿಸಿದರು. ಅದೆಂಥ ಅದ್ಭುತ ಭಾವ! ತಾನೂ ಸಹ ಸ್ತ್ರೀ ಶರೀರದಲ್ಲಿ ಜನಿಸಿದ್ದರೆ ಆ ಗೋಪಿಕಾ ಸ್ತ್ರೀಯರಂತೆ ಶ್ರೀಕೃಷ್ಣನನ್ನು ಪತಿಯನ್ನಾಗಿ ಪಡೆದು ಧನ್ಯವಾಗಬಹುದಾಗಿತ್ತು. ಹೀಗೆ ಆಲೋಚಿಸುತ್ತಾ ಗದಾಧರನಿಗೆ ತನ್ನ ಪುರುಷ ಶರೀರವು ಆ ಸ್ಥಿತಿಯನ್ನು ಮುಟ್ಟುವಲ್ಲಿ ಒಂದು ಅಡಚಣೆ ಎಂಬಂತೆ ಭಾಸವಾಗುತ್ತಿತ್ತು. ಆಗ ಅವನು ಮತ್ತೆ ತನ್ನ ಕಲ್ಪನಾ ರಾಜ್ಯಕ್ಕೆ ಜಿಗಿಯುತ್ತಿದ್ದ. ತಾನೇನಾದರೂ ಮತ್ತೆ ಜನ್ಮವೆತ್ತಬೇಕಾದರೆ ತಾನೊಂದು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿ ಬಾಲ ವಿಧವೆಯಾಗಬೇಕು. ತಾನು ತುಂಬ ಸುಂದರಿಯಾಗಿರಬೇಕು. ಕಣ್ಸೆಳೆಯುವಂತಹ ದೀರ್ಘ ಕೇಶರಾಶಿ ಇರಬೇಕು ಮತ್ತು ಶ್ರೀಕೃಷ್ಣನಲ್ಲದೆ ಮತ್ತಾರನ್ನೂ ತನ್ನ ಪತಿ ಎಂದು ಭಾವಿಸಬಾರದು. ತಾನೊಂದು ಗುಡಿಸಲಿನಲ್ಲಿ ವಾಸಿಸಿರಬೇಕು. ಜೊತೆಗೊಬ್ಬಳು ಮುದುಕಿ ಇರಬೇಕು. ಗುಡಿಸಲಿನ ಬಳಿಯಲ್ಲೇ ಒಂದು ಚೂರು ಭೂಮಿ.
ಅಲ್ಲಿ ತನ್ನ ಉಪಯೋಗಕ್ಕಾಗುವಷ್ಟು ಸೊಪ್ಪು ತರಕಾರಿಯನ್ನು ತಾನೇ ಬೆಳೆದುಕೊಳ್ಳುವುದು, ನೂಲು ತೆಗೆಯಲೊಂದು ಚರಕ ಮತ್ತು ತಾನೇ ಹಾಲು ಕರೆಯಲು ಒಂದು ಹಸು. ಗದಾಧರನ ಕಲ್ಪನಾ ಲಹರಿ ಇನ್ನೂ ಮುಂದುವರಿಯುತ್ತಿತ್ತು. ಬೆಳಗಿನ ಕೆಲಸ ಕಾರ್ಯಗಳೆಲ್ಲ ಮುಗಿದುವೆಂದರೆ ಶ್ರೀಕೃಷ್ಣನ ಕುರಿತಾಗಿ ಹಾಡು ಹೇಳಿಕೊಳ್ಳುತ್ತಾ ಚರಕದಿಂದ ನೂಲು ತೆಗೆಯುತ್ತಾ ಮೈ ಮರೆಯಬೇಕು. ಸಂಜೆಗತ್ತಲೂ ಕವಿಯುವ ವೇಳೆಗೆ ಹಾಲಿನಿಂದ ತಯಾರಿಸಿದ ಸಿಹಿ ತಿನಿಸುಗಳನ್ನು ಸಿದ್ಧಪಡಿಸಿಕೊಂಡು ಕೃಷ್ಣನಿಗೆ ತಿನ್ನಿಸಲು ತಾನು ರಹಸ್ಯವಾಗಿ ಕಾಯುತ್ತಿರಬೇಕು. ಕ್ಷಣಗಳು ಯುಗಗಳಂತೆ ಪರಿಣಮಿಸಿ ತಾನು ತೀವ್ರ ವ್ಯಾಕುಲತೆಯಿಂದ ಮೌನವಾಗಿ ಕಣ್ಣೀರು ಸುರಿಸುತ್ತಿರಬೇಕು. ಆಗ ಕೃಷ್ಣನು ಗೊಲ್ಲ ಬಾಲಕನ ರೂಪ ಧರಿಸಿ ಪ್ರತ್ಯಕ್ಷನಾಗಿ ಸಿಹಿ ತಿನಿಸನ್ನೆಲ್ಲ ತಿನ್ನಬೇಕು. ಹೀಗೆ ಅವನು ಪ್ರತ್ಯಕ್ಷನಾಗುವುದು, ಮಾಯವಾಗುವುದು, ಇದು ಇತರರಾರಿಗೂ ತಿಳಿಯದಂತೆ ಪ್ರತಿದಿನವೂ ನಡೆಯುತ್ತಿರಬೇಕು. ಗದಾಧರನ ಈ ಕನಸು ಇದೇ ರೀತಿಯಲ್ಲದಿದ್ದರೂ ಮತ್ತೊಂದು ರೀತಿಯಲ್ಲಿ ನನಸಾಗುವುದನ್ನು ಮುಂದೆ ನಾವು ನೋಡಲಿದ್ದೇವೆ. ಗದಾಧರ ಊರ ಸ್ತ್ರೀ ವರ್ಗಕ್ಕೆ ಮಾತ್ರವಲ್ಲ, ಹೆಚ್ಚು ಕಡಿಮೆ ಪ್ರತಿಯೊಬ್ಬರಿಗೂ ಪ್ರಿಯನಾಗಿದ್ದ. ಅವನ ಬಹುಮುಖ ಪ್ರತಿಭೆ, ಸರಳತೆ, ನಗೆಮೊಗ, ಮೇಲಾಗಿ ನಯವಿನಯ ಇವುಗಳಿಗೆ ಮನಸೋಲದಿದ್ದವರಾರು. ಪ್ರತಿದಿನ ಊರಿನ ದೊಡ್ಡವರು ಚಿಕ್ಕವರೆಲ್ಲ ಅಲ್ಲಲ್ಲಿ ಸೇರಿ ಪುರಾಣ ವಾಚನವನ್ನೋ ಭಗವನ್ನಾಮ ಸಂಕೀರ್ತನೆಯನ್ನೋ ಮಾಡುತ್ತಿದ್ದರು. ಇಂಥದು ಊರಿನಲ್ಲಿ ಎಲ್ಲೇ ನಡೆಯಲಿ ಅಲ್ಲಿ ಗದಾಧರ ಹಾಜರು. ಅವನು ಬಂದನೆಂದರೆ ಅಲ್ಲಿದ್ದವರಿಗೆಲ್ಲ ಸಂತೋಷ. ಗದಾಧರನಿಗೆ ದೈವದತ್ತವಾಗಿ ಬಂದಿದ್ದ ಒಂದು ಅದ್ಭುತ ಗುಣವೆಂದರೆ ವಿವೇಕ ಪ್ರಜ್ಞೆ, ಅಸಾಮಾನ್ಯ ವಿವೇಚನಾ ಶಕ್ತಿ. ಬಾಲ್ಯದಲ್ಲೇ ಅವನಲ್ಲಿ ಈ ಸಾಮರ್ಥ್ಯ ಸ್ಫುಟವಾಗಿ ಪ್ರಕಟಗೊಂಡಿತ್ತು. ಆದ್ದರಿಂದ ಎಷ್ಟೋ ಜನ ಹಳ್ಳಿಗರು ತಮ್ಮ ಲೌಕಿಕ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆಯೂ ಅವನ ಸಲಹೆ ಮಾರ್ಗದರ್ಶನಗಳನ್ನು ಕೋರಿ ಬಹಳಷ್ಟು ಪ್ರಯೋಜನ ಪಡೆಯುತ್ತಿದ್ದರು. ಆದರೆ ಆಷಾಢಭೂತಿಗಳು, ಲಫಂಗರು ಮಾತ್ರ ಅವನ ಬಳಿ ಸುಳಿಯುತ್ತಲೇ ಇರಲಿಲ್ಲ. ಏಕೆಂದರೆ ಈ ಬಾಲಕನ ಸೂಕ್ಷ್ಮ ದೃಷ್ಟಿ ತಮ್ಮ ಕೃತ್ರಿಮ ಮೇಲ್ಮೈ ವ್ಯಕ್ತಿತ್ವವನ್ನು ಭೇದಿಸಿ ಒಳಗಿನ ಪೊಳ್ಳುತನವನ್ನು, ಹೀನ ಆಲೋಚನೆಗಳನ್ನು ಕಂಡು ಬಯಲಿಗೆಳೆಯುವುದೆಂಬುದು ಅವರಿಗೆಲ್ಲ ಗೊತ್ತು. ಗದಾಧರನಿಗೆ ಇಂತಹ ದುಷ್ಟಬುದ್ಧಿಯನ್ನು ಕಂಡರಾಗದು. ಒಮ್ಮೊಮ್ಮೆ ಅವನು ಇಂಥವರ ತೋರುಗಾಣಿಕೆಯ ವರ್ತನೆಯನ್ನು ಎಲ್ಲರೆದುರಿಗೂ ಅಣಕವಾಡಿ ತೋರಿಸಿಬಿಡುತ್ತಿದ್ದ. ಅಂಥವರೆಲ್ಲ ಪೋರನೊಬ್ಬ ತಮ್ಮನ್ನು ಹೀಗೆ ಸತಾಯಿಸುತ್ತಾನಲ್ಲ ಎಂದು ಹಲ್ಲು ಕಡಿಯುತ್ತಿದ್ದರು ಅಷ್ಟೇ. ಅವರು ಬೇರೇನೂ ಮಾಡುವಂತಿರಲಿಲ್ಲ. ಏಕೆಂದರೆ ಊರವರೆಲ್ಲರ ಬೆಂಬಲವೂ ಗದಾಧರನಿಗೆ. ಆದ್ದರಿಂದ ಈಗ ಅವರಿಗಿರುವ ಒಂದೇ ಒಂದು ದಾರಿ ಎಂದರೆ ಗದಾಧರನಲ್ಲಿ ಮೊರೆ ಹೋಗುವುದು. ಏನಪ್ಪ ಗದಾಯ್, ಎಲ್ಲರೆದುರಿಗೂ ನಮ್ಮ ಮರ್ಯಾದೆ ತೆಗೆಯುತ್ತೀಯಲ್ಲ, ನೀನು ಹೀಗೆಲ್ಲ ಮಾಡಿದರೆ ನಾವು ಈ ಊರಲ್ಲಿ ತಲೆ ಎತ್ತಿಕೊಂಡು ತಿರುಗುವುದಾದರೂ ಹೇಗೆ ಎಂದು ಅವನ ಬಳಿ ತಮ್ಮ ಕಷ್ಟವನ್ನು ಹೇಳಿಕೊಂಡರೆ ಅವನು ತಕ್ಷಣ ಮೃದುವಾಗಿ ಬಿಡುತ್ತಿದ್ದ. ತನ್ನಲ್ಲೇ ಮೊರೆ ಹೊಕ್ಕವರ ವಿಚಾರದಲ್ಲಿ ಗದಾಧರ ಯಾವಾಗಲೂ ಕರುಣಾಮಯಿ. ಧನ್ಯವಾದಗಳು. ಇಂದಿಗೆ ಅಧ್ಯಾಯ 15 ಸಂಪೂರ್ಣವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಅಧ್ಯಾಯವನ್ನು ಪ್ರಾರಂಭಿಸೋಣ. ಜೈ ಶ್ರೀಮಾತಾ.